ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಬ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ನಾನು ನಮ್ಮ ಅಕ್ಕ ಆ್ಯಂಡ್ ನಮ್ಮ ಆಂಟಿ ಸೇರಿ ಶಾಪಿಂಗ್ ಹೋಗ್ತಾ ಇದ್ದೀವಿ ಝುಡಿಯೋಗೆ. ಆ್ಯಂಡ್ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಪಾಪ ಇವು ನಮ್ಮನ್ನೇ ನೋಡ್ಕೊಂಡು ಕೂತಿದ್ದಾವೆ. ಆ್ಯಂಡ್ ಫೈನಲಿ ಮೂವರು ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಏನೇನು ಕಲೆಕ್ಷನ್ ಇರುತ್ತೆ, ಏನೇನು ತೊಗೊಳ್ತೀವಿ ನಾವು ಅಂತ. ಸೊ ನೋಡಿ ಗೈಸ್, ಇವರೇ ನಮ್ಮ ರಮ್ಯಾ ಆಂಟಿ. ಆ್ಯಂಡ್ ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಝುಡಿಯೋಗೆ. ಆ್ಯಕ್ಚುಲಿ ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ಯಾವುದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮತ್ತು ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೋಗಿ ಬರೀ ಸ್ಲಿಪ್ಪರ್ಸ್ನೇ ಟ್ರೈ ಮಾಡಿ ಅದೇ ಒಂದು 7 ಜೊತೆ ತೊಗೊಂಡ್ರು. ಆ್ಯಂಡ್ ನಮ್ಮಕ್ಕ ಒಂದು 4 to 5 ಡ್ರೆಸ್ಸಸ್ ತೊಗೊಂಡಿದ್ಲು. ಆಮೇಲೆಲ್ಲ ಟ್ರೈ ಮಾಡಿ ಯಾವುದು ಬೇಡ ಅಂತ ಬಿಟ್ಲು. ಸೊ ಆ್ಯಕ್ಚುಲಿ ಅಲ್ಲಿ ಬಟ್ಟೆಗಿಂತ ಸ್ಲಿಪ್ಪರ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಡಿಸೈಡ್ ಮಾಡಿ ಎಲ್ಲರೂ ಸ್ಲಿಪ್ಪರ್ಸ್ನೇ ಬೈ ಮಾಡಿದ್ವಿ. ಇಷ್ಟೊಂದು ಕಿತ್ ಹಾಕಿದ್ದಾರೆ ನೋಡಿ ಗೈಸ್. ಇವಳು ನಮ್ಮ ಅಕ್ಕ ವಿಡಿಯೋದಲ್ಲಿ ಫೇಸ್ ಕಾಣಿಸ್ಬಾರ್ದು ಅಂತ ಮಾಸ್ಕ್ ಹಾಕೊಂಡು ಬಂದಿದ್ದಾಳೆ. ನೋಡಿ ಗೈಸ್, ಒಂದು ಚಪ್ಪಲಿ ತಗೊಳಕ್ಕೆ ಇಷ್ಟು ಥರ ಬಿಚ್ಚಿ ಬಿಸಾಕಿದ್ದಾರೆ. ಇವಳು ನೋಡಿ, ಇವರು ಅಷ್ಟೇ ನೋಡಿ ಗೈಸ್. ಇವಳು ನಿಮ್ಮ ಯೂಟ್ಯೂಬರ್ ಫುಲ್ ಒಂದು ಸ್ಲಿಪ್ಪರ್ ತಗೊಳಕ್ಕೆ ಪೂರ ಇಲ್ಲಿರೋದೆಲ್ಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಮೂವರ್ಗು ಡ್ರೆಸ್ಸಸ್ ಕಲೆಕ್ಷನ್ಸ್ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಯಾವ ಡ್ರೆಸ್ಸಸ್ಸು ತೊಗೊಳ್ಲಿಲ್ಲ. ಬಟ್ ಸ್ಲಿಪ್ಪರ್ಸ್ ಚೆನ್ನಾಗಿತ್ತು ಅಂತ ಒಂದು 6 ಪೇರ್ಸ್ ತೊಗೊಂಡ್ರು. ಆ್ಯಂಡ್ ನಮ್ಮ ಆಂಟಿ ಅಂತೂ ಬರೋ ಡ್ರೆಸ್ಗಳನ್ನೆಲ್ಲ ತೊಗೊಂಡು ಟ್ರಯಲ್ ಮಾಡಿದರು. ಬಟ್ ಯಾವುದೂ ತೊಗೊಳ್ಲಿಲ್ಲ, ಯಾಕಂದರೆ ಯಾವುದೂ ಚೆನ್ನಾಗಿರಲಿಲ್ಲ. ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಚೀಪ್ ಆ್ಯಂಡ್ ಬೆಸ್ಟಾಗಿ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ 1-2 ಲಿಪ್ಸ್ಟಿಕ್ ತೊಗೊಳೋದಕ್ಕೆ ಬರೋದನ್ನೆಲ್ಲ ಕೈ ಮೇಲೆ ಹಚ್ಕೊಂಡು ಟ್ರೈ ಮಾಡಿ ಅದನ್ನು ಬಿಡಲಿಲ್ಲ, ಅದನ್ನು ತೊಗೊಂಡ್ರು. ಸೊ ಫೈನಲಿ ಬಿಲ್ಲಿಂಗ್ ಮಾಡಿಸ್ತಿದ್ದಾರೆ. ನೋಡಿ ಎಷ್ಟು ಜೊತೆ ಸ್ಲಿಪ್ಪರ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ಫೈನಲಿ ಹೊರಗೆ ಹೋಗ್ತಾ ಇದ್ದೀವಿ. ಯಾವುದು ಕಲೆಕ್ಷನ್ಸು ತುಂಬ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸ್ಲಿಪ್ಪರ್ಸ್ ಚೆನ್ನಾಗಿತ್ತು ಅಂತ ಸ್ಲಿಪ್ಪರ್ಸು, ಬ್ಯೂಟಿ ಪ್ರಾಡಕ್ಟ್ಸ್ನ ತೊಗೊಂಡ್ವಿ. ಸೊ ಬಿಲ್ನ ನೋಡಿ ಎಲ್ಲ ಚೆಕ್ ಮಾಡಿದರು. ಸೊ ಮತ್ತೆ ಮುಗಿಸ್ಕೊಂಡು ಹೊರಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನೋಡಿ ತಗೊಂಡು ಸಾಕಾಗಿಲ್ಲ ಅಂತ ಮತ್ತೆ ಇಲ್ಲಿ ಪಕ್ಕದಲ್ಲಿ ಯುನೈಟೆಡ್ ಅಂತ ಒಂದು ಅಂಗಡಿ ಇತ್ತು, ಅಲ್ಲೂ ಬಿಡಲಿಲ್ಲ, ಅಲ್ಲೂ ಬಂದೆಲ್ಲ ನೋಡಿದ್ವಿ. ಬಟ್ ಅಲ್ಲಂತೂ ಇನ್ನೂ ಚೆನ್ನಾಗಿರಲಿಲ್ಲ. ಸೊ ಅಲ್ಲೂ ಏನೂ ತೊಗೊಳ್ಲಿಲ್ಲ. ಎಲ್ಲ ಸುಮ್ಮನೆ ಒಂದು ಸಲ ನೋಡಿಕೊಂಡು ಹಂಗೆ ಮತ್ತೆ ವಾಪಸ್ ಬಂದ್ವಿ. ಎಷ್ಟು ಶಾಪಿಂಗ್ ಮಾಡಿದೆ ಅದ ನಮ್ಮ ಚಿಕ್ಕಮ್ಮ ಜಾಸ್ತಿ ಶಾಪ್ ಮಾಡಿರೋದು ಅದೆಲ್ಲ ಅವ್ರದ್ದು. US ಹೋಗ್ತಾ ಇದ್ದಾರೆ ನೋಡಿ, ಇವರೇ ಹೋಗ್ತಾ ಇರೋದು. ಹೋಮ್ಲೆಸ್ ಆಗಿ ಬಂದಿದ್ದಾರೆ. ಶಾಪಿಂಗ್ ಮಾತ್ರ ಇಷ್ಟು ಮಾಡಿದ್ದಾರೆ. ಸೊ ಫೈನಲಿ ಎಲ್ಲ ಶಾಪ್ ಮಾಡಾದ್ಮೇಲೆ ಹೊಟ್ಟೆ ಸಿಕ್ತಿತ್ತು ಅಂತ ಅಲ್ಲೇ ಮುಂದೆ ಒಂದು ಹೋಟೆಲ್ ಇತ್ತು, ಅಲ್ಲೇ ಹೋಗಿದ್ವಿ ತಿನ್ನೋಕ್ಕೆ. ಬಟ್ ಮನೆಯಿಂದ ಫೋನ್ ಬಂತು, ನನ್ನ ತಮ್ಮ ತಂಗಿ ಸ್ಕೂಲಿಂದ ಬಂದಿದ್ದಾರೆ ಅಂತ. ಸೊ ಪಾರ್ಸೆಲ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಅವನಿಗೂ ನೋಡಬೇಕಿತ್ತಲ್ಲ. ಸೊ ಫೈನಲ್ ಇಷ್ಟು ಜೊತೆ ಸ್ಲಿಪ್ಪರ್ಸ್ನ ತೊಗೊಂಡು ಬಂದಿದ್ದೀವಿ ನೋಡಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಬಟ್ ಇವಾಗ ಫೈನಲಿ ಊಟ ಮಾಡೋ ಟೈಮ್.
ಊಟ ಮಾಡಬೇಕು. ನೋಡಿ ಇಷ್ಟು ಐಟಮ್ಸ್ ತಂದಿದ್ದೀವಿ, ತುಂಬ ಚೆನ್ನಾಗಿದೆ, ತಿನ್ನಬೇಕು. ಆ್ಯಂಡ್ ನನ್ನ ತಮ್ಮ ಕಾಯ್ತಿದ್ದಾನೆ ಯಾವಾಗ ತಿಂತೀನಿ ಅಂತ. ಸೊ ನೋಡಿ ಇಷ್ಟೆಲ್ಲ ಶಾಪ್ ಮಾಡಿ ಇವತ್ತಿನ ದಿನ ಹೀಗಿತ್ತು. ಸೊ ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಎವ್ರಿವನ್.